ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಸಿನಿಮಾ ಬಗ್ಗೆ ತುಂಬಾ ಹೊಗಳ್ತಾ ಇದ್ದಾರೆ, ನೀವೇ ನೋಡಿದಿರಿ. ಸಿನಿಮಾ ಬಗ್ಗೆ ನಾನು ಮತ್ತೆ ಮಾತಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಬಾಯಲ್ಲೂ ಸಿನಿಮಾ ಎಕ್ಸಲೆಂಟ್ ಅಂತಾನೆ ಕೇಳಿಸ್ಕೊಳ್ತಾ ಇದೀವಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಒಂದು ನಿರ್ದೇಶಕರು ಇಂಟ್ರೊಡಕ್ಷನ್ ಆದ್ರು. ನಾನು ಫಸ್ಟ್ ಟೈಮ್ ಇವತ್ತೇ ನೋಡಿದ ಸಿನಿಮಾ. ನಾನೊಂದು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಕ್ಯಾರೆಕ್ಟರ್ ನೋಡಿಲ್ಲ ಡಬ್ಬಿಂಗ್ ಆದ್ಮೇಲೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಎಲ್ರು ಥಿಯೇಟರ್ಸ್ ಬಂದು ಈ ಹೊಸ ಡೈರೆಕ್ಟರ್ ನ ಎಲ್ರು ಆಶೀರ್ವಾದ ಮಾಡಿ, ಒಂದು ಪ್ರೋತ್ಸಾಹ ಮಾಡಿ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಮೊದಲಿಗೆ ನಮಸ್ಕಾರ ಎಲ್ಲರಿಗೂ. ನಾನು ನಕ್ಷತ್ರ ನೇಣ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಮೂವಿಯಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಅಂಡ್ ನೀವು ನೋಡಿರೋ ಪ್ರಕಾರ ಸಾಂಗ್ ಅಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗೆ ತುಂಬಾನೇ ಖುಷಿ ಇದೆ. ಒಂದಿನ ನನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಲೈಕ್ ಎಲ್ಲಾ ಆರ್ಟಿಸ್ಟ್ ತರಾನೇ ನನಗೂ ಒಂದು ಆಸೆ ಇತ್ತು. ಫೈನಲಿ ನಾನು ಇವತ್ತು ಥಿಯೇಟರ್ ಅಲ್ಲಿ ನೋಡಿದೆ. ತುಂಬಾ ಖುಷಿ ಇದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಮಿಕ್ಸ್ಡ್ ಆಫ್ ಎಮೋಷನ್ ಇರೋದ್ರಿಂದ ಸ್ವಲ್ಪ ಲಿಟಲ್ ಟು ಎಮೋಷನಲ್. ಅದು ಬಿಟ್ರೆ ಲೈಕ್ ನಾನು ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮೀಡಿಯಾದವ್ರಿಗೆ. ಲೈಕ್ ಫ್ರಮ್ ದ ಸ್ಟಾರ್ಟಿಂಗ್ ಟು ಎಂಡ್ ತುಂಬಾನೇ ಸಪೋರ್ಟ್ ಮಾಡಿದೀರಾ. ಎಲ್ಲಾ ಕಡೆ ಫೋನ್ ಎತ್ತಿದ್ರೆ ಸಾಕು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಎಲ್ಲಾ ಕಡೆ ಬರೋ ತರ ಮಾಡಿದ್ರೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಪಿಕ್ಚರ್ನ ನಿರ್ದೇಶನ ಮಾಡಿ ಇವತ್ತು ನಿಮ್ಮ ತೆರೆ ಮುಂದೆ ತಂದಿದ್ದೀವಿ. ನನಗಂತೂ ತುಂಬಾ ಖುಷಿಯಾಗಿದೆ. ಆಮೇಲೆ ಇವತ್ತು ಆಡಿಯನ್ಸ್ ನೋಡಿ ಅವರ ಒಂದು ಎಕ್ಸ್ಪ್ರೆಷನ್ಸ್ ಆಗಲಿ, ಒಬ್ಬೊಬ್ಬರು ಬಂದು ಮಾತಾಡಿ ತಪ್ಕೊಂಡು ಇಂಥ ಕಾಮಿಡಿ, ಈ ಥರ ಒಂದು ಆಡೋದು, ಈ ಥರ ಒಂದಷ್ಟು ಜನರನ್ನ ನಗಿಸ್ತಿದ್ರು. ತುಂಬ ವರ್ಷಗಳೇ ಹೋಯ್ತು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಭಾರಿ ಖುಷಿ ಆಯಿತು ಎಲ್ಲ ಜನರ ಒಂದು ಒಪಿನಿಯನ್ಸು. ತುಂಬ ಥ್ಯಾಂಕ್ ಯು. ಫಸ್ಟ್ ನಮ್ಮ ನಾಡಿನ ಜನತೆಗೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಸಪೋರ್ಟ್ ಆಗಿ ನಿಂತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ತುಂಬ ಥ್ಯಾಂಕ್ಸ್. ಡೇ ಒನ್ನಿಂದ ನಮ್ಮ ಜೊತೆ ಇದ್ದೀರಾ. ಸೊ ನಾವು ಪ್ರಾಮಿಸ್ ಮಾಡಿದ್ವಿ ಚೆನ್ನಾಗಿ ಮಾಡ್ತೀವಿ ನೋಡಿ ಅಂತ. ಇವತ್ತು ಎಲ್ಲ ಕಡೆ ರಿಲೀಸ್ ಆಗಿದೆ, ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದ್ದಾರೆ ಪಿಕ್ಚರ್ಗಳು. ತುಂಬ ಥ್ಯಾಂಕ್ ಯು. ಆಕ್ಚುಲಿ ಜಾಸ್ತಿ ಹುಡುಗರು ನೋಡ್ಬೇಕು. ಯಾರು ಕುಡಿತಾ ಇರ್ತೀರಾ, ಯಾರು ಫ್ರಸ್ಟ್ರೇಷನ್ ಇರ್ತೀರಾ, ಯಾರು ಬಾರ್ಗ್ ಹೋಗಿರ್ತೀರಾ, ಯಾರು ಕಾಲೇಜಲ್ಲಿ ತುಂಬಾ ಟೆನ್ಷನ್ ಇರ್ತೀರಾ, ಅವರೆಲ್ಲ ಬಂದು ಈ ಸಿನಿಮಾ ನೋಡಿ ನಿಜವಾಗ್ಲೂ ಆ ಟೆನ್ಷನ್ ರಿಲೀಫ್ ಆಗುತ್ತೆ. ಕಾರಣ ಎಂಟರ್ಟೈನ್ಮೆಂಟ್. ಈ ಸಿನಿಮಾದಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಆಡಿಯನ್ಸ್ಗೆ ಒಂದು ಹುಕ್ ಇದೆ, ಅದು ದೆವ್ವಗಳು. ಅದರಲ್ಲಿ ನಾನೇ ಮೇನ್ ದೆವ್ವ. ನಾನು ಹೇಳ್ತಾ ಇದ್ದೀನಿ ಆಡಿಯನ್ಸ್ಗೆ, ಬನ್ನಿ ಬಿಗ್ ಸ್ಕ್ರೀನ್ ಅಲ್ಲಿ ದೆವ್ವನ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ. ಈ ಬಾಯ್ಸ್ ಕಾಂಪ್ರಮೈಸ್ ಮಾಡ್ಸಿಲ್ಲ ಅಂದ್ರೆ ನಾನು ಗುಂಡಾ ಅಂತ ಹೆಸರು ಚೇಂಜ್ ಮಾಡಿಸ್ತೀನಿ. ಗುಂಡಾ ನನ್ನ ಕ್ಯಾರೆಕ್ಟರ್, ಆಕ್ಚುಲ್ ನೇಮ್ ಇನಾಮ್ ಅಂತ. ಅಂಡ್ ಪ್ರೆಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಇಂದ ಎಂಡ್ ತನಕ ನಮ್ ಜೊತೆ ಇದ್ದೀರಾ. ಆಮೇಲೆ ಎಲ್ಲ ಟೀಮ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಬಟ್ ದಟ್ಸ್ ನಾಟ್ ದ ಮೇನ್ ಇಂಟೆನ್ಷನ್. ಮೇನ್ ಬಂದು ಎಂಟರ್ಟೈನ್ಮೆಂಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಏನಿಲ್ಲ, ಎಲ್ಲ ಇದೆ. ಕಾಮಿಡಿ ಇದೆ, RR ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ನಮ್ಮ ಹರೀಶ್ ಸರ್ಗೆ, ಎಂಟರ್ ಟೀಮ್ಗೆ, ಡೈರೆಕ್ಷನ್ ಟೀಮ್ಗೆ ದೊಡ್ಡ ಸೆಲೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಒಳ್ಳೆ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಬಟ್ ಯಾರ್ಯಾರು ಇನ್ನೂ ಥಿಯೇಟರ್ ಬಂದಿಲ್ವೋ ಅವರೆಲ್ಲ ಬನ್ನಿ. ನೀವು ಹೆಂಗೆ ಎಂಜಾಯ್ ಮಾಡ್ತೀರಾ ಅಂದ್ರೆ ನಿಮ್ ಲೈಫಲ್ಲಿ ನಡೆದಿರೋದನ್ನೇ ಒಂದೊಂದ್ಸತಿ ನೀವು ಕನ್ನಡದಲ್ಲಿ ನೋಡ್ಕೊಂಡಂಗೆ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಮೊಬೈಲ್ ಅಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ, ಥಿಯೇಟರ್ ಬನ್ನಿ. ನೀವೇನ್ ಅನ್ಕೊಂಡ್ ಬಂದಿರ್ತೀರ, ನಾನು ಅವತ್ತೂ ಹೇಳಿದೆ, ಏನ್ ಅನ್ಕೊಂಡ್ ಬಂದಿರ್ತೀರ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡಕ್ ನಾವು ರೆಡಿ ಇದೀವಿ ಅಂತ. ಇವಾಗ ಹೇಳ್ತಾ ಇದ್ದೀನಿ 100% ರೆಡಿ ಇದೀವಿ ನಾವು. ಬನ್ನಿ ಥಿಯೇಟರ್ಗೆ. ನೀವೇ ಶುರು ಮಾಡಿ ಸರ್. ಎಲ್ಲ ಸಿನಿಮಾಗಳೆಲ್ಲ ಪ್ರತಿಯೊಬ್ರು ನೋಡ್ತಾ ಇರ್ತೀವಿ. ವಾರಕ್ಕೆ 10 ಸಿನಿಮಾ ರಿಲೀಸ್ ಆದ್ರೂ ಕೂಡ ಒಂದು ಕಂಟೆಂಟ್ ಇರೋ ಸಿನಿಮಾ ಗೆಲ್ಲೋದಕ್ಕೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋದೇ ಕಾರಣ ಅನ್ಕೋತೀನಿ. ಯಾಕೆಂದ್ರೆ RR ಇದೆ. ಆಮೇಲೆ ಹುಡುಗರು ಹುಚ್ಚಾಟದಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದೇ ಒಂದು ಮೆಸೇಜ್ ಇದೆ ನಮ್ದಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾರ ಮುಖದಲ್ಲೂ ನಗು, ಇಮ್ಯುನಿಟಿ ಡ್ರಾಪ್ ಆಗೋದು, ಸೀರಿಯಸ್ ಸ್ಟಾರ್ಟ್ ಆಗೋದು, ಆಮೇಲೆ ವೇರಿಯೇಷನ್ ಹೋಗ್ತಾ ಇರುತ್ತೆ. ಒಂದೇ ಫ್ಲಾಟ್ ಆಗು ಇಲ್ಲ ಸಿನಿಮಾ. ನಿಜವಾಗ್ಲೂ ಇವತ್ತು ಬಾಯ್ಸ್ ನೆವರ್ ಕಾಂಪ್ರಮೈಸ್ಗೆ
ಅವಕಾಶ ಕೊಟ್ಟಂತ ನಮ್ಮ ಹರೀಶ್ ಅಣ್ಣ ಆಗ್ಬೋದು, ಕೋಲಾರ್ ಸೀರಣ್ಣ ಆಗ್ಬೋದು, ಇವರೆಲ್ಲ ಬಂದು ಇವ್ ನಮ್ಮನ್ನ ಕರೆದಿ ಆಕ್ಟ್ ಮಾಡಿಸಿ, ಬರೀ ಇದ್ರಲ್ಲಿ ಹೀರೋಯಿನ್ನೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಕ್ಯಾರೆಕ್ಟರ್ ಬರುತ್ತೆ ಬಂದು ಹಂಗೆ ಹೋಗುತ್ತೆ. ಆದ್ರೂ ಇಷ್ಟು ಜನ ಆರ್ಟಿಸ್ಟ್ ಕೂಡ ಕ್ಯಾರಿ ಆಗೋಕ್ಕೆ ಒಂದು ಕಾರಣ ಇದೆ, ಅದೇ ದೇವ. ಆ ಸಿನಿಮಾ ನೋಡ್ಬೇಕಂದ್ರೆ ಎಲ್ರು ಥಿಯೇಟರ್ ಬನ್ನಿ. ಕನ್ನಡ ಜನತೆ ಕನ್ನಡ ಸಿನಿಮಾನ ನೋಡಿ ಬೆಳೆಸಿರ ಅಂತ ನಂಬ್ಕೊಂಡಿದೀವಿ. ನಿಜವಾಗ್ಲೂ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಏನಂದ್ರೆ, ಪೈರಸಿ ವಿಡಿಯೋ ಈ ಮಾರ್ನಿಂಗ್ ಶೋ ಮುಗ್ದೋಗಿದೆ, ನೆಕ್ಸ್ಟ್ ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಕುತ್ಕೋಬಿಡಿ. ಈ ಸಿನಿಮಾನ ಥಿಯೇಟ್ರಲ್ಲೇ ಕುತ್ಕೊಂಡು ಯಾಕೆ ನೋಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಅಷ್ಟು ಎಫೆಕ್ಟ್ಸ್ ಆರ್ ಫೀಲಿಂಗ್ ಆಗ್ಬೋದು, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಾಗ್ಬೋದು, ಎಷ್ಟು ಫೀಲಿಂಗ್ ನ ಹಂಚ್ಕೊಳ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ರು ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಕೆಪಾಸಿಟಿ ಇರೋಂತ ಫಿಲಮ್ ನಿಮ್ ಕೈಲಿ, ಕರ್ನಾಟಕ ಜನದ ಕೈಲಿದೆ. ಬಡವ್ರ ಮಕ್ಳನ್ನ ಬೆಳೆಸಿದೀರಾ. ನಾವು ರೈತರ ಮಕ್ಳನ್ನ ದಯವಿಟ್ಟು ಬೆಳೆಸಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಬನ್ನಿ. ಎಲ್ಲರೂ ತೆಗಿರಿ ಅಂತ ಮಾಡಿದ್ರೆ ನಾನೇ ಕ್ಯಾರೆಕ್ಟರ್ ಅದು, ಯಾರು ಗುರ್ತಿಸ್ತಾ ಇಲ್ಲ. ದಯವಿಟ್ಟು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್. ಒಳ್ಳೆ ಹಾರರ್ ಮೂವಿ, ಸಖತ್ತಾಗೈತೆ ಸಿನಿಮಾ. ದಯವಿಟ್ಟು ಎಲ್ಲ ಉತ್ತರ ಕರ್ನಾಟಕ ನಮ್ಮ ಹುಡುಗರು ಏನಿದ್ರಿ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡ್ಬೇಕು, ಹಾರೈಸ್ಬೇಕು. ನನ್ನ ಹೆಸರು ಮೋಸಂಬಿ ನಾರೆ ಅಂತ. ಏನಂದ್ರೆ ಇದು ಕೈ ಜೋಡಿಸಿ ಥ್ಯಾಂಕ್ಸ್ ಹೇಳ್ತೀನಿ. ನಮ್ ಜೊತೆ ನಿಂತ್ಕೊಂಡು ಟೀಸರ್ ಲಾಂಚ್ ಇಂದ ಹಿಡಿದು ಇವತ್ತಿನವರೆಗೂ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮತ್ತೆ ಇನ್ನೊಂದು, ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ ಹೇಳ್ತಿದ್ದಾರೆ. ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ವಿತ್ ಹಾರರ್, ವಿತ್ ಕಾಮಿಡಿ, ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಆಲ್ ಇನ್ ಆಲ್ ಮಿಕ್ಸ್ಡ್ ಮಸಾಲಾ ತರ ಇದೆ. ನೋಡಕ್ಕೆ ಒಳ್ಳೆ ಏನೋ ಒಂದು ಆಂಧ್ರ ಸ್ಪೈಸಿ ಫುಡ್ ನ ತಿಂದ್ರೆ ಯಾವ ತರ ಟೇಸ್ಟ್ ಕೊಡುತ್ತೆ ಆ ತರ ಒಂದು ನಿಮ್ಗೆ ಫಿಲಮ್ ನೋಡ್ತಾ ಇದ್ರೆ ಒಂದು ಫೀಲ್ಸ್ ಕೊಡುತ್ತೆ. ಮತ್ತೆ ನಾನು ಅವತ್ತು ಹೇಳ್ದಂಗೆ ಇದು ಒಂದು ಒಳ್ಳೆ ಪ್ಲಾಟ್ ಡ್ರಿವನ್ ಸಿನಿಮಾ ಅಲ್ಲ, ಇದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ. ಕನ್ನಡದಲ್ಲಿ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ತುಂಬಾ ಕಡಿಮೆ. ಒಂದೊಳ್ಳೆ ಸಿನಿಮಾ ಮಾಡಿದೀವಿ ನೋಡಿ. ಜನಕ್ಕೆಲ್ಲ ಪ್ರಮೋಟ್ ಮಾಡಿ, ಆದಷ್ಟು ಹೆಚ್ಚೆಚ್ಚಿಗೆ ಇದ್ ಮಾಡಿ ಸಪೋರ್ಟ್ ಮಾಡಿ. ಒಂದೊಳ್ಳೆ ಸಿನಿಮಾ ಮಾಡಿದೀವಿ. ನಿಮ್ಗೆ ಇಷ್ಟ ಆದ್ರೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ. ಆದಷ್ಟು ಹೆಚ್ಚು ಜನಕ್ಕೆ ರೀಚ್ ಮಾಡಿಸೋಣ. ಕನ್ನಡ ಸಿನಿಮಾನ ಬಿಯಾಂಡ್ ದ ಬಾರ್ಡರ್ಸ್ ತಗೊಂಡೋಗೋಣ, ಯಾಕಂದ್ರೆ ಇದು ಒಳ್ಳೆ ಕಂಟೆಂಟ್. ನೀವೇ ನೋಡಿದೀರಾ, ಇನ್ ಮುಂಚೆ ಯಾವ್ದಾದ್ರು ಈ ತರ ಕಂಟೆಂಟ್ ಬಂದಿದ್ಯಾ? ಕನ್ನಡ ಅಲ್ಲ, ಸೌತ್ ಇಂಡಿಯಾದಲ್ಲಿ ನಿನ್ನೆ ಕ್ವಶನ್ ಮಾಡ್ತಾ ಇದೀನಿ, ಈ ತರ ಯಾವ್ದಾದ್ರು ಸ್ಟೋರಿ ಲೈನ್ ಬಂದಿದ್ಯಾ ಹೇಳಿ ಫ್ರೆಂಡ್ಸ್? ನೋಡಿ, ಒಂದು ಒಳ್ಳೆ ಕಂಟೆಂಟ್ ಸಮೇತ ನಮ್ಮ ಹರೀಶ್ ಸರ್ ಬಂದಿದ್ದಾರೆ. ಇನ್ನೊಂದು, ಇವಾಗ ಹೊಸ ಸಿನಿಮಾಗಳಿಗೆ ನಿಮ್ಗೆ ಗೊತ್ತಿರೋಂಗೆ ಥಿಯೇಟರ್ಗಳು ಸಿಗೋದು ತುಂಬಾ ಕಮ್ಮಿ. 10 ಥಿಯೇಟರ್ 15 ಥಿಯೇಟರ್ ಈ ತರ ರಿಲೀಸ್ ಆಗ್ತಾ ಇರುತ್ತೆ. ಸೊ ಪ್ರೀಮಿಯರ್ ಶೋ ಆದ್ಮೇಲೆ ಮೋರ್ ದೆನ್ 100 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಸೊ ಇದು ಖುಷಿ ವಿಚಾರ. 130 ಥಿಯೇಟರ್ ಇವಾಗ. ಸೊ ಅದೊಂದು ಒಳ್ಳೆ ಖುಷಿ ವಿಚಾರ. ಇನ್ನೊಂದು ಏನಂದ್ರೆ, ರೆಸ್ಪಾನ್ಸ್ ನೀವೇ ನೋಡಿದ್ರಿ, ಆಡಿಯನ್ಸ್ ಫುಲ್ ಕೇಕೆ ಹೊಡಿತಾ ಇದ್ರೆ. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಯಾವ್ದು ಆರ್ಆರ್ ಸಿನಿಮಾ ಬಂದಿಲ್ಲ. ಆರ್ಆರ್ ಸಿನಿಮಾ ಬಂದ್ರು ಹಂಗೆ ತೇಲ್ಸ್ಕೊಂಡು ಹೋಗೋ ತರ ಇದೆ ನಾವು ನೋಡ್ದಂಗೆ. ಸೊ ಈ ಸಿನಿಮಾ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ತಾರೋ, ಇದೊಂದು ನಮ್ಗೆ ಖುಷಿ ವಿಚಾರ. ಇನ್ನೊಂದು, ಮೀಡಿಯಾ ಕೂಡ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು. ಯಾಕಂದ್ರೆ ಪ್ರತಿ ಎಲ್ಲ ಯಾವ್ದೇ ಪ್ರೆಸ್ ಮೀಟ್ ಇದ್ರು ಎಲ್ಲಾ ಕಡೆ ಬಂದು ನಮ್ಗೂ ತುಂಬಾ ಸಪೋರ್ಟ್ ಮಾಡಿದ್ರ. ಸೊ ನಿಮ್ಮಿಂದ ಒಂದಷ್ಟು ಕಡೆ ವೈರಲ್ ಆಗಿ ಅದು ನಮ್ಗೆ ತುಂಬಾ ಸಪೋರ್ಟ್ ಆಯ್ತು. ಇನ್ನೊಂದು, ಫ್ಯಾಮಿಲಿ ಹುಡುಗರು ಯಾವ ತರ ಫ್ಯೂಚರ್ ನ ಕಟ್ಕೊಬೇಕು ಅನ್ನೋದೊಂದು ಇರುತ್ತೆ. ಸೊ ಎಷ್ಟು ಸೋಕಿ ಮಾಡ್ಬೇಕು, ಎಷ್ಟು ಲೈಫ್ ನ ನೆಡ್ಸ್ಕೊಳ್ಬೇಕು ಅನ್ನೋ ಒಳ್ಳೆ ಮೆಸೇಜ್ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ. 10ನೇ ತಾರೀಕು ಇವತ್ತು ರಿಲೀಸ್ ಆಗಿದೆ. ಸೊ ರಾಜ್ಯಾದ್ಯಂತ 100% ಹಿಟ್ ಆಗುತ್ತೆ ಅಂತ ನಮ್ಗೆ ಒಳ್ಳೆ ಹೋಪ್ ಇದೆ. ಸೊ ಬಾಯ್ಸ್ 100% ವಿನ್ ಆಗ್ತೀವಿ. ಇನ್ನೊಂದಂತೂ ಸತ್ಯ, ಬಾಯ್ಸಿಗೆ ಹೇಳ್ತಾ ಇದೀನಿ, ಅಥವಾ ಗರ್ಲ್ಸ್ ಯಾರೇ ಇರ್ಬೋದು, ಕೆಲವು ಕಡೆ ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಏನ್ ಅನಾಹುತ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಪಕ್ಕ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಇದು ನಮಗೂ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ಸಿನಿಮಾದಲ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ. ನೀವು ಬಂದು ನೋಡಿ. ಮೊದಲನೇದಾಗಿ ನಮ್ಮ ಎಲ್ಲ ಕಡೆಯಿಂದ ನಮ್ಮ ಉತ್ತರ ಕರ್ನಾಟಕ ಮಂದಿ ಬೆಂಗಳೂರಿನ ಬಂದು ಸಿನಿಮಾ ನೋಡಿದ್ರೆ ಅವರೆಲ್ಲ ಇಷ್ಟಪಟ್ಟ ಮ್ಯಾಲೆ ಎತ್ತೆಲ್ಲ ಕೆಕ್ಕಿ ಹೊಡೆದಾರ. ಎಲ್ಲರಿಗೂ ಇಷ್ಟ ಆಗೈತಿ ಅನ್ಸೈತಿ. ನನಗೂ ಫುಲ್ ಖುಷಿ ಒಳಗದೀವಿ. ಏನ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ತಿಳಿಯವಲ್ದು. ಎಲ್ಲರೂ ಬರ್ರಿ, ಬಂದ್ ಸಿನಿಮಾ ನೋಡ್ರಿ. ಈ ಸಿನಿಮಾನ ಥಿಯೇಟರ್ನ್ಯಾಗ ನೋಡ್ಬೇಕು. ಯಾಕಂತಂದ್ರ ಯಾವತ್ತು ಫೀಲ್ ಮಾಡ್ಬೇಕಂತಂದ್ರ ನೀವು ಸೀದಾ ಥಿಯೇಟರ್ಗೆ ಬಂದು ನಮ್ ವಾಯ್ಸ್ ನ್ಯೂರ್ ಕಾಂಪ್ರಮೈಸ್ ಸಿನಿಮಾನ ನೋಡ್ರಿ, ಎಂಜಾಯ್ ಮಾಡ್ರಿ. 100% ನಿಮ್ಗೆ ಇಷ್ಟ ಆಗತ್ತ. ಹಲ್ಕಟ್ಟಿಗಿರಿ ಐತಿ, ಅಗ್ಗದಿ ಹಲ್ಕಟ್ಟಿಗಿರಿ ಐತಿ, ದೆವ್ವದವು ಹೇಳಿದ್ದ ಹೇಳಕತ್ತೀನಿ. ಏನ್ ಮಾತಾಡ್ಬೇಕಂತ ತಿಳಿಯವಲ್ದು. ಎಲ್ಲರೂ ಲಗು ಬರ್ರಿ, ನಮ್ ಸಿನಿಮಾ ನೋಡ್ರಿ. ನಮಸ್ಕಾರ. ನೋಡಿ, ಅಂದ್ರೆ ಕಾಮನ್ ಆಗಿ ನಾವು ಆಕ್ಟ್ ಮಾಡಿದ್ವಿ ಅಂತ ನಮ್ಗೆಲ್ಲರಿಗೂ ಇಷ್ಟ ಆಗೋ ಸೆಕೆಂಡ್. ನೀವೆಲ್ಲರೂ ನೋಡಿದ್ರಿ ಅಲ್ವಾ? ನಿಮ್ಗೆ ಹೇಗೆ ಅನಿಸ್ತು? ಹೆಂಗ ಅನಿಸ್ತು? ಹಿಂಗಿತ್ತು. ಆಕ್ಚುಲಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಜನ ರಿಯಾಕ್ಷನ್ಸ್ ನೋಡಿ.
ಯಾಕಂದ್ರೆ ಇದಕ್ಕೂ ಮುಂಚೆ ನಾವು ಪ್ರೀಮಿಯರ್ ಶೋ ನೋಡಿದಾಗಲೇ ಅಲ್ಲೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ವಿ. ಅಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಥಿಯೇಟರ್ಸ್ ಕಮ್ಮಿ ಇತ್ತು. ಸೊ ನಮ್ಗೆ ಪ್ರೀಮಿಯರ್ ಶೋ ಆಗಿದ ತಕ್ಷಣ ಇನ್ನೂ ಎಕ್ಸ್ಟೆಂಡ್ ಆಗಿದೆ ಥಿಯೇಟರ್ಗಳು. ಯಾಕಂದ್ರೆ ಇದಕ್ಕೂ ಮುಂಚೆ ನಮ್ಗೆ ವೀರೇಶ್ ಮಾತ್ರ ಇತ್ತು. ಇವಾಗ ಮೈನ್ ಥಿಯೇಟರ್ ಸಂತೋಷ್ ಮತ್ತೆ ಭೂಮಿಕಾ ದೊಡ್ಡ ದೊಡ್ಡ ಥಿಯೇಟರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಅರ್ಥ ಆಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನು ಆಡಿಯನ್ಸ್ ಅಂದ್ರೆ ನೀವು ಮೀಡಿಯಾ ಮಿತ್ರರು ಅಂದ್ರೆ ನಿನ್ನ ಸ್ವಲ್ಪ ಶೇರ್ ಮಾಡಿ, ಇದನ್ನ ಪ್ರಮೋಟ್ ಮಾಡಿ, ಸೊ ಇನ್ನೂ ಎತ್ತರಕ್ಕೆ ಕರ್ಕೊಂಡೋದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ತುಂಬಾನೇ ಇಷ್ಟಪಟ್ಟು, ಎಲ್ಲ ಹುಡುಗರು ಇರ್ಬೋದು, ಎಲ್ಲ ಫ್ಯಾಮಿಲಿ ಅವರು ಇರ್ಬೋದು, ಪ್ರತಿಯೊಬ್ರು ಇಷ್ಟಪಡ್ತಾ ಇದ್ದಾರೆ ನೋಡ್ತಾ ಇರೋರು. ಬಹಳ ಖುಷಿ ಇದೆ. ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಜನ ಇನ್ನು ಥಿಯೇಟರ್ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಅಂತ. ಎಲ್ಲಾರು ಥಿಯೇಟರ್ ಬಂದ್ರೇನೆ ಅದು ಫೀಲ್ ಗೊತ್ತಾಗೋದು ಹೆಂಗಿದೆ ಅಂತ. ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ ಆಮೇಲೆ ನೀವು ರಿವ್ಯೂ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು. ತುಂಬಾ ಜನದ್ದು ನಾವೆಲ್ಲ ಇಡೀ ಟೀಮ್ ಎಫರ್ಟ್ ಇದೆ. ನಮ್ಮ ಹರೀಶ್ ಸರ್ ತುಂಬಾ ಚೆನ್ನಾಗಿ ಕತೆ ರೂಪಿಸಿ ಒಂದು ಅದ್ಭುತವಾದ ಒಂದು ಕತೆ ಕಟ್ಕೊಟ್ಟಿದ್ದಾರೆ. ನಮ್ಮ ಪಾತ್ರಗಳು ಅಷ್ಟೇ ಚೆನ್ನಾಗಿ ಎಲ್ಲರೂ ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿ ತುಂಬಿದೀವಿ. ಎಲ್ಲರೂ ನಿಮ್ಮ ಮೀಡಿಯಾ ಚಾನೆಲ್ಗಳ ಕಡೆಯಿಂದ ಪುಷ್ ಮಾಡಿ ನಮ್ಮ ಸಿನಿಮಾಗೆ ಜನನ ಕರ್ಸೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿ. 100% ಒಂದು ಬ್ಲಾಕ್ ಬಸ್ಟರ್ ಆಗೋದು ಗ್ಯಾರಂಟಿ. ಎಲ್ಲ ನಿಮ್ ಕೈಲಿದೆ, ನಮ್ಮ ಜನದ ಕೈಲಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ, ಹಾಗಾಗಿ ಬಂದು ನೋಡಿ ಅಂತ ನಾವು ಕೇಳ್ಕೊತಿದೀವಿ. ಯಾಕಂದ್ರೆ ಈ ಕಥೆನ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ಸಿಗಲ್ಲ. ಯಾಕಂದ್ರೆ ಟಿವಿ ಬಂದ್ಮೇಲೆ ಅದ್ರ ಮಜಾನೇ ಬೇರೆ ಇರುತ್ತೆ, ಈಗ ಮಜಾನೇ ಬೇರೆ. ಹಾಗಾಗಿ ನೀವು ಥಿಯೇಟರ್ ಅಲ್ಲೇ ಬಂದು ನೋಡಿ. ಯಾಕಂದ್ರೆ ಈಗ ಬಂದಿರೋರು ತುಂಬಾ ಇಷ್ಟಪಟ್ಟಿದ್ದಾರೆ, ಅವ್ರಿಗೆ ಕತೆ ಇಷ್ಟ ಆಗಿದೆ. ಆಮೇಲೆ ಕೊನೆಗೆ ಕಣ್ಣಲ್ಲಿ ನೀರ್ ನಿಜ ಬಂದಿದೆ. ಇವತ್ತು ಒಂದು 2ನೇ ದಿವಸ ನಾನ್ ಮಾಡ್ದವನಾಗಿ ನನಗೂ ಕೂಡ ಕಣ್ಣಲ್ಲಿ ನೀರ್ ಬಂತು. ಆ ಫೀಲ್ ಕೂಡ ಆಗುತ್ತೆ. ನೀವೆಲ್ಲರೂ ಬಂದು ಅನುಭವಿಸಿ, ಅದನ್ನ ನೀವಾಗಿ ಅನುಭವಿಸಿ ಅಂತ ನಿಮ್ಮೆಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ. ಕಾಮನ್ ಆಗಿ ನಾವು ಸಿನಿಮಾ ಮಾಡಿದ್ದೀವಿ. ನಾವು ಸಿನಿಮಾ ರಿಲೀಸ್ಗೆ ಎಲ್ಲ ರೆಡಿ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಒಂಚೂರು ಭಯ ಇತ್ತು. ಕೆಲವು ಥಿಯೇಟರ್ಗಳು ಸಿಗೋದು ತುಂಬಾ ಕಷ್ಟ ಇದೆ ಅನ್ನೋ ತರ ಒಂದು ಪರಿಸ್ಥಿತಿಯಲ್ಲಿ ಇದ್ವಿ. ಸುಮಾರು 60-70 ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಕಮಿಟ್ ಆಗಿತ್ತು. ಯಾವಾಗ ನಾವು ಹುಬ್ಳಿಯಲ್ಲಿ ಸಿನಿಮಾ ಪ್ರೀಮಿಯರ್ ಶೋ ಮಾಡಿದ್ವೋ ಇದ್ದಕ್ಕಿದ್ದಂಗೆ 50 ಥಿಯೇಟರ್ಗಳು ಎಕ್ಸ್ಟ್ರಾ ಆದ್ವು. ಈಗ ಗಾಂಧಿನಗರ ಸಂತೋಷ್ ಆಗ್ಲಿ, ಭೂಮಿಕಾ ಆಗ್ಲಿ ನಮ್ಗೆ ಕೊಡೋ ಇದ್ರಲ್ಲೇ ಇರ್ಲಿಲ್ಲ. ಯಾವಾಗ ಪ್ರೀಮಿಯರ್ ಶೋ ಸ್ಟಾರ್ಟ್ ಆಯ್ತೋ ಜನಕ್ಕೆ ಗೊತ್ತಾಯ್ತು ಸಿನಿಮಾ ಎಲ್ಲಾ ಕಡೆನೂ ಸೂಪರ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂದ್ಬಿಟ್ಟು ಥಿಯೇಟರ್ ಅವರ ಕರೆದು ನಮ್ಗೆ ಶೋ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವತ್ತೇ ನಾವು ಸಿನಿಮಾ ಗೆದ್ದಿದ್ದೀವಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಫಸ್ಟ್ ಡೇ 1 ಇಂದ ನಮ್ಮ ಜೊತೆ ಇರೋದಕ್ಕೆ ದಯವಿಟ್ಟು ತುಂಬಾ ಎಲ್ಲರಿಗೂ ಸಂತೋಷ ವ್ಯಕ್ತಪಡಿಸ್ತಾ, ಹಾಗೆ ನಮ್ಗೆ ಡೈರೆಕ್ಟರ್ ಆಗಿ ಹರೀಶ್ ಸರ್ ನಮ್ಗೆ ತುಂಬಾ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಎಲ್ಲರೂ ಸಿನಿಮಾ ನೋಡಿದೀರಾ. ಒಂದು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಲೆಂತ್ ಕ್ಯಾರೆಕ್ಟರ್ ಅಲ್ಲಿ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಆ ಪಾತ್ರನ ನಾವು ನಿರ್ವಹಿಸುವಂತ ಜವಾಬ್ದಾರಿ ನಾವು ನೋಡ್ಕೊಂಡಿದೀವಿ. ಸೊ ಕರ್ತವ್ಯ ನಾವು ಮಾಡಿದೀವಿ. ಫಲ ನಿಮಗೆ ಬಿಟ್ಟಿದ್ದು ಭಗವಂತನಿಗೆ ಬಿಟ್ಟಿದ್ದು. ಬರ್ಬೇಕು, ಒಳ್ಳೆ ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಹಾರೈಸಿ ನಮಗೆ ಒಳ್ಳೇದ್ ಮಾಡ್ಕೊಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.